ಹಾಯ್ ಹೆಲೋ ಎವ್ರಿವಾನ್, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ಈ ವಿಡಿಯೋದಲ್ಲಿ ಮಾರ್ಗನ್ ಮೂವಿಯ ರಿವ್ಯೂ ಮಾಡ್ತಾ ಇದ್ದೀನಿ. ಈ ಮೂವಿಯ ಸ್ಟೋರಿ ಏನು, ಬಜೆಟ್ ಏನು, ಕಲೆಕ್ಷನ್ ಏನು, ಹಲವಾರು ಫ್ಯಾಕ್ಟ್ಗಳನ್ನು ಈ ವಿಡಿಯೋದಲ್ಲಿ ತಿಳ್ಕೊಬರೋಣ. ಅದಕ್ಕೂ ಮುಂಚೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿಕೊಂಡು ಕೆಳಗಡೆ ಕಾಣ್ತಿರೋ ಬೆಲ್ಲೈಕನ್ನು ಕ್ಲಿಕ್ ಮಾಡಿಕೊಳ್ಳಿ. ಬನ್ನಿ ಗಾಯ್ಸ್, ಇವತ್ತಿನ ವಿಡಿಯೋವನ್ನು ಶುರು ಮಾಡೋಣ. ಮೊದಲು ಈ ಮೂವಿಯ ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ. ಹಿಂದಿಯಲ್ಲಿ ಡಬ್ ಆಗಿದೆ ಅಷ್ಟೇ, ಇನ್ಯಾವುದೇ ಭಾಷೆಗಳಲ್ಲೂ ಡಬ್ ಆಗಿಲ್ಲ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ರನ್ನಿಂಗ್ ಟೈಮ್ ಒಂದು 132 ನಿಮಿಷಗಳ ಕಾಲ ಈ ಮೂವಿಯನ್ನು ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ. ಮೇನ್ ಲ್ಯಾಂಗ್ವೇಜ್ ಬಂದು ತಮಿಳ್ ಆಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಬಿಡುಗಡೆ ಆಗಿದ್ದ ದಿನಾಂಕ ಜೂನ್ 27, 2025 ಬಿಡುಗಡೆಯಾಗಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಪ್ರೊಡಕ್ಷನ್ ಕಂಪನಿ ವಿಜಯ್ ಆ್ಯಂಟೋನಿ ಫಿಲಮ್ ಕ್ರಿಯೇಷನ್. ಹಾಗೆಯೇ ಈ ಮೂವಿಯ ಡೈರೆಕ್ಟರ್ ಬೈ ಜಾನ್ ಬತುಲ್. ಹಾಗೆಯೇ ಈ ಮೂವಿಯ ಅಲ್ಲಿ ಯಾರ್ಯಾರು ನಟ ನಟಿಯರು ಇದ್ದಾರೆ ಅನ್ನೋದನ್ನು ನೋಡೋದಾದರೆ, ಮೊದಲು ವಿಜಯ್ ಆ್ಯಂಟೋನಿ, ಅಜಯ್ ದೇವಗನ್, ಇನ್ನೂ ಹಲವಾರು ಆ್ಯಕ್ಟರ್ಸ್ಗಳು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಆಡಿಯನ್ಸ್ಗಳು ಕೂಡ ಸಿಕ್ಕಾಪಟ್ಟೆ ಇಷ್ಟಪಡುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯಲ್ಲಿ ಮಾರ್ಗನ್ ಮೂವಿಗೆ ಹಲವಾರು ಕಡೆಯಿಂದ ರೆಸ್ಪಾನ್ಸ್ ಸಿಕ್ಕಿರುವಂಥ ಸಿನಿಮಾವಾಗಿದೆ ಅಂತ ಹೇಳಬಹುದು. ಇದು ಒಂದು ಕ್ರೈಮ್ ಥ್ರಿಲ್ಲರ್ ಮೂವಿ ಅಂತಲೂ ಕೂಡ ಹೇಳಬಹುದು. ಹಾಗೆಯೇ ಅವರು ಒಂದು ಕೊಲೆಗಳನ್ನು ಮಾಡಿದಾಗ ಯಾವ ರೀತಿ ಒಂದು ಕಂಡುಹಿಡಿತಾರೆ, ಹಾಗೆಯೇ ಅದಕ್ಕೆಲ್ಲ ಎಷ್ಟೆಲ್ಲ ಪ್ರಯತ್ನವನ್ನು ಪಡ್ತಾರೆ ಅನ್ನೋದನ್ನು ಈ ಮೂವಿಯಲ್ಲಿ ತುಂಬ ಅದ್ಭುತವಾಗಿ ಕೊಟ್ಟಿದ್ದಾರೆ ಅಂತ ಹೇಳಬಹುದು. ಹಾಗೆಯೇ ಈ ಮೂವಿಯ ಒಂದನೇ ಸ್ಟೋರಿ ಹೇಳಿದ್ರೆ, ಆ್ಯಂಟೋನಿ ಅನ್ನೋ ವ್ಯಕ್ತಿ ಇರ್ತಾರೆ, ಅವರು ಪೊಲೀಸ್ ಆಫೀಸರ್ ಆಗಿರ್ತಾರೆ ಅಂತಲೇ ಹೇಳಬಹುದು. ಹಾಗೆಯೇ ಅವರ ಮಗಳನ್ನು ಯಾರೋ ಒಬ್ಬರು ಕಿಡ್ನಾಪನ್ನು ಮಾಡಿ ಅವರಿಗೆ ಒಂದು ಇಂಜೆಕ್ಷನನ್ನು ಹಾಕಿ ಅದನ್ನು ಪ್ರಜ್ಞೆಯನ್ನು ಪಡುವಂಥ ಮಾಡಿ ಅವರ ಒಂದು ಮಗುನ ಕೊಲೆಯನ್ನು ಮಾಡಿಬಿಡ್ತಾರೆ. ಆದ್ದರಿಂದ ಅದನ್ನು ಹುಡುಕಬೇಕು. ಹಾಗೆಯೇ ಅಂಥ ವ್ಯಕ್ತಿಗಳೆಲ್ಲ ಎಷ್ಟೆಲ್ಲ ಜನಗಳನ್ನ ಹಾಗೂ ಕೊಲೆಯನ್ನು ಮಾಡಿದ್ದಾರೆ ಅವ್ರನ್ನೆಲ್ಲ ಕಂಡುಹಿಡಿಬೇಕು ಅಂತೇಳಿ ಆ ವ್ಯಕ್ತಿನ ಹುಡುಕ್ತಾ ಇರ್ತಾರೆ. ಆದರೆ ಗೊತ್ತಾಗುತ್ತೆ ಅಲ್ಲಿ ಅದು ಹುಡುಗ ಅಲ್ಲ ಹುಡುಗಿ ಅಂತ. ಹಾಗೆಯೇ ಆ ಹುಡುಗಿಯನ್ನು ಕಂಡುಹಿಡಿಯೋಕ್ಕೆ ತುಂಬ ಪ್ರಯತ್ನವನ್ನು ಪಡ್ತಾ ಇರ್ತಾರೆ. ಹಾಗೆಯೇ ಇನ್ವೆಸ್ಟಿಗೇಷನ್ ಕೂಡ ಮಾಡ್ತಾ ಇರ್ತಾರೆ. ಹಾಗೆಯೇ ಒಬ್ಬ ವ್ಯಕ್ತಿ ಸಿಗ್ತಾರೆ, ಅವ್ರಿಗೆ ಒಂದಿಷ್ಟು ಇನ್ಫಾರ್ಮೇಷನ್ ಸಿಕ್ಕಿರ್ತವೆ ಅವ್ರ ಹುಡುಗಿ ಬಗ್ಗೆ ಎಲ್ಲ ಕೇಳ್ಕೊಂಡು. ಅವ್ರಿಗೆ ತಂದೆ ತಾಯಿ ಇಲ್ಲ. ಹಾಗೆಯೇ ಒಬ್ಬರು ಲವರ್ಸ್ ಇದ್ದರು, ಅವರು ಬ್ರೇಕಪ್ಪನ್ನು ಆಗೋಗಿ ಅದರಿಂದ ಅವರು ಡಿಪ್ರೆಷನ್ಗೆ ಹೋಗಿ ಅವಳು ಈ ರೀತಿಯೆಲ್ಲ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಕೊಂಡಿದ್ದಾಳೆ ಅಂತ ಗೊತ್ತಾಗುತ್ತೆ. ಹಾಗೆಯೇ ಅವರು ಇದನ್ನೆಲ್ಲ ಗೊತ್ತಾದ ಮೇಲೆ ಪೊಲೀಸವ್ರಿಗೆ ಅನುಮಾನ ಆಗುತ್ತೆ. ಒಂದು ಹುಡುಗಿನ ನೋಡಿರ್ತಾರೆ, ಅದೇ ಹುಡುಗಿ ಇರ್ಬೋದು ಅಂತೇಳಿ ಆ ಹುಡುಗಿನ ತುಂಬ ಕಡೆ ಹುಡುಕ್ತಾ ಇರ್ತಾರೆ. ಹುಡುಕ್ದಾಗ ಆ ಹುಡುಗಿನೂ ಕೂಡ ಸಿಗ್ತಾರೆ. ಅವ್ರಿಗೂ ಕೂಡ ತುಂಬ ಟಾರ್ಚರ್ನ ಮಾಡಿದಾಗ ಒಪ್ಕೋತಾಳೆ ಈ ರೀತಿಯೆಲ್ಲ ಮಾಡಿದೆ ಅಂತ. ಹಾಗೆಯೇ ಅವ್ರಿಗೆ ಶಿಕ್ಷೆಯನ್ನು ವಿಧಿಸ್ತಾರೆ. ಹಾಗೆಯೇ ಅವರ ಒಂದು ಮಗಳ ನೆನಪಲ್ಲೇ ಜೀವನವನ್ನು ಕಳ್ಕೊಂಡು ಹೋಗೋದೇ ಈ ಮೂವಿಯ ಸ್ಟೋರಿ ನಿಮಗೆ ಇಷ್ಟವಾದರೆ ಶೇರ್ ಮಾಡಿ, ಲೈಕ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.